ಸಿಂಚನ ಕಾರ್ಯಕ್ರಮ, ಸಾಲುಮರದ ತಿಮ್ಮಕ್ಕರವರಿಗೆ ಅಭಿನಂದನಾ ಕಾರ್ಯಕ್ರಮ, ಹಸಿರು ತೋರಣ ಸಂಕ ಎಲ್ಲಿ ಬುದ್ಧಿ ತಾಲೂಕಿನಲ್ಲಿ ಹುಟ್ಟಿ ಬೆಳೆದು ಬಂದು ಮಾಗಡಿ ತಾಲೂಕಿಗೆ ಬಂದು ವಿವೇಕವಾಗಿ ಬಂದು ಮಾಗಡಿ ತಾಲೂಕಿನಲ್ಲಿ ಅದು ನಮ್ಮ ಪತಿಯವರ ಹೆಸರು ಬಿಟ್ಟು ಚಿಕ್ಕಯ್ಯ ಅಂತ ಅವ್ರ ಹೆಸರು ಪಡ್ಕೊಂಡು ಬಂದು ಅವರು ನಾವು ಜೊತೆಯಲ್ಲಿ ಮರ ಹಾಕಿ ಬೆಳೆಸಬೇಕು. 25 ವರ್ಷ ಮಕ್ಕಳ ಬಾಯಿಗೆ ಎಲ್ಲ ಪಡೆಯಲಿಲ್ಲ. ಅವ್ರು ಯೋಚನೆ ಮಾಡಿ ಚಿಂತೆ ಮಾಡಿ ನಮಗೆ ಹಂಗೆ ಇದ್ರೆ ನಮ್ಗೆ ಹೆಂಗೆ ಬೆಲೆ ಬರೋಲ್ಲ, ಮರನಾದರೂ ಹಾಕಿ ಬೆಳೆಸಿ ಅದನ್ನು ಒಂದು ಪುಣ್ಯ ಪಡೆಯೋಣ ಅಂತ ಅವರು ಪಡ್ಕೊಂಡು ಅವರು ಜೊತೆಲಿ ಒಂದು ಸ್ಕೂಲು ಗಾಡಿ ಹೊಡ್ಕೊಂಡು ಗಾಡಿ ಮೇಲೆ ಕೊಡಲಿ ಮಂಚೆ ಹಾಕ್ಕೊಂಡು ಅವ್ರು ಮುಂದೆ ಓದಿದ್ರು, ನಾನು ಹಿಂದೆ ಹೋಗ್ಬಿಟ್ಟು ಮರ ಹಾಕೋಕ್ಕೆ ಗುಣಿ ಹೊಡ್ಕೊಂಡು ಬಂದರು. ಒಂದು ದಿವಸ ಹೋಗಿ ಒಂದು 10 ಗುಣಿ ಹೊಡ್ಕೊಂಡು ಬಂದರು. 10 ಗುಣಿ ಹೊಡ್ಕೊಂಡು ಬಂದು ಮಾರನೇ ದಿವಸಕ್ಕೆ ಕೊಡಲಿ ಮಂಚೆ ಹಾಕ್ಕೊಂಡು ಸ್ಕೂಲ್ ಗಾಡಿ ಕೂತ್ಕೊಂಡು ಕರ್ಕೊಂಡು ಹೋಗಿ ಅವ್ರು ಮುಂದೆ ಹೋಗಿ ನಾನು ಹಿಂದೆ ಹೋಗ್ಬಿಟ್ಟು ಅವರು ಸ್ಕೂಲ್ ಮೇಯರ್ ಕೊಟ್ಟರು. ಮರ ಎತ್ತಿ ಮರಗಳ ಹತ್ತಿರ ಅವ್ರಿಗೆ ಬೇಕಾದ ಕಟ್ಟಿ ಕಡಿದು ಕೆಳಗೆ ಹಾಕಿ ಆ ತಲ ಕಟ್ ಮಾಡಿ ಆ ಗುಣಿ ಮಳಿಕೆ ಅವರೊಂದು 3-4 ಕಡ್ಡಿ ಹಾಕಿದರು. ಅವ್ರು ಹಾಕಿದ್ದು ನೋಡ್ಕೊಂಡು ತಿರ್ಗಾ ಇನ್ನೊಂದು ಮಾತು ಕಟ್ಟಿ ಅವರು ಒಂದು 4 ಕಡ್ಡಿ ಕಡಿದು ಅವರು ಕೆಳಗೆ ಹಾಕಿ ಕಟ್ಟಿ ಕಟ್ ಮಾಡಿ ನನ್ನ ಕೈ ಕೊಟ್ಟರು. ಅವರು ನಾವು ಇಬ್ಬರು ಜೊತೆಯಾಗಿ 1 ವರ್ಷ 10 ಕಡ್ಡಿ ಹಾಕಿದವು. ಇಬ್ಬರು ಸೇರಿ ಕಡ್ಡಿ ಹಾಕ್ಬಿಟ್ಟು ನೀರು ಇಟ್ಕೊಂಡು ಅವ್ರು ಸೌಕರ್ಯ ಮಾಡ್ಕೊಂಡು 10 ಕಡ್ಡಿನೂ ಸೌಕರ್ಯ ಮಾಡಿಕೊಂಡು ಮಳೆಗಾಲ ಹುಟ್ಟೋವರೆಗೂ 3 ದಿನಕ್ಕೊಂದ್ಸತಿ ನೀರು ಒಯ್ಯೋದು, ವಾರಕ್ಕೊಂದ್ಸತಿ ನೀರು ಒಯ್ಯೋದು, ನೀರು ಉಯ್ಕೊಂಡು ನೀರು ಮಾಡಿಕೊಂಡು ಉಪಯೋಗ ಮಾಡ್ಕೊಂಡು ಬೆಳೆಸ್ಕೊಂಡಿದ್ದು. ಅವ್ರು ಸಸಿ ಬೆಳೆಸು ಕಣ್ಣಿಕ್ಕಿ 5-6 ಎಲೆ 3-4 ಎಲೆ ಉಯ್ದ ಮೇಲೆ ಮ್ಯಾಕೆ ತಿಂತಾವೆ ಎಂದು ಈಜಿಲ್ಗರಿ ಕುಯ್ದು ಅವು ಮುಳ್ಳು ಕೆಳಗೆ ಮಕ್ಕಳಾಗ ಮಾಡಿ ಸುಳಿ ಕೆಳಗೆ ಮಾಡಿ ತಳಕ್ಕೆ ಗಂಟ ಮೂಡಿ ಈಜಿಲ್ಗರಿನ ಹಂಗೆ ಬೆಳೆಸ್ಕೊಂಡು ಅವ್ರು ಕಾವಲು ಕಾಯ್ಕೊಂಡು ಅವ್ರು ಅಲ್ಲೇ ಇರೋದು. ನಾನು ಕೂಲಿ ಮಾಡಬೇಕು, ಕೂಲಿ ಮಾಡಿ ಜೀವನ ಮಾಡಬೇಕು ಅಂಥ ಪರಿಸ್ಥಿತಿಗಳು ಕೂಲಿ ಮಾಡಿ ಮರ ಸಾಕಿರೋನು. ಮಕ್ಕಳು ಬೆಲೆ ಇಲ್ಲ. ಇವತ್ತು ನನ್ನ ಪತಿ ಸತ್ತು 26 ವರ್ಷ ಆಯಿತು. 26 ವರ್ಷದಿಂದ ಯಾವುದೂ ಉಪಯೋಗ ಇಲ್ಲದೆ ಮರಗಳು ಸಾಯ್ಕೊಂಡು ಮರಗಳು ನಿಗಾ ನೋಡ್ಕೊಂಡು ಕಾಲ ಕಳ್ಕೊಂಡಿದ್ದೆ. ಈಗ 15 ವರ್ಷದಿಂದ ದತ್ತು ಮಗನ ಮಾಡಿಕೊಂಡು ದತ್ತು ಮಗನಿಂದ ಅವರು ಅನ್ನ ಬಟ್ಟೆ ಹಾಕ್ಕೊಂಡು ನನ್ನ ಕಾಪಾಡ್ತಾ ಇದ್ದಾರೆ. ಅವ್ರ ಹೆಸರು ಉಮೇಶ್ ಅಂತ. ಅವರು ನನ್ನ ಕಾಪಾಡ್ತಾ ಇದ್ದಾರೆ. ಅನ್ನ ಬಟ್ಟೆ ಹಾಕ್ಕೊಂಡು ಕಷ್ಟ ಸುತ್ತ ನೋಡ್ಕೊಂಡು ಅವರು ಕಾಪಾಡ್ತಾ ಇದ್ದಾರೆ. ಅವರು ನಾವು ಜೊತೆಲಿದ್ದೀವಿ. ಜೊತೆಲಿದ್ರೂ ಊರಿನಾಗೆ ನನಗೆ ನೆಮ್ಮದಿ ಸಿಕ್ಕಲಿಲ್ಲ. ನೆಮ್ಮದಿ ಸಿಕ್ಕಿದ್ಕೋಸ್ಕರ ಬಂದು ಬೆಂಗಳೂರಿನಾಗೆ ಬಿಸ್ಕತ್ ಫ್ಯಾಕ್ಟ್ರಿ ಅಂತ ಐತೆ, ಗಣಪತಿ ಅಂತ ಐತೆ, ಅಲ್ಲೇ ಬಂದು ವಾಸ ಮಾಡ್ಕೊಂಡು ಕಾಲ ಕಳ್ಕೊಂಡಿದ್ದೀವಿ. ಮನೆ ಬಾಡಿಗೆ ಅನ್ನೋದು 9,000 ಬಾಡಿಗೆ. ಅದ್ರ ಜೊತೆಗೆ ಇವರು ಡ್ರೈವರು, ಕಾರಿನ ಡ್ರೈವರು ಮಗ ಸಂಸಾರ ಎಲ್ಲ ಬೇಕೆಲ್ಲಾಗಿ ಖರ್ಚಿಕೊಂಡು ಎಲ್ಲ ಕೊಂಡು ಸಾಮಾನ ತಿಂದ್ಕೊಂಡು ಕಾಲ ಕಳೀತಾ ಇದ್ದೀವಿ. ಗೌರ್ಮೆಂಟು ಇನ್ನೂ ಈ ಸಾಲವರೆಗೂ ನಮ್ದು ಯಾವುದೂ ಸೌಲಭ್ಯ ಕೊಡಲಿಲ್ಲ, ಹಣ ಇಸ್ಪರಿ ಭಾಗ್ಯ ಕೊಡಲಿಲ್ಲ. ಹಿಂಗೆ ಫಂಕ್ಷನ್ ಮಾಡಿಕೊಂಡು ಫಂಕ್ಷನ್ನಿಂದ ಜೀವನ ಮಾಡ್ಕೊಂಡು ಕಾಲ ಕಳೀತಾ ಇದ್ದೀವಿ. ಈಗ ಕಿವಿಯ ಕೊಟ್ಟು ಕೇಳೋ ಅಂತ ಇವರು ವ್ಯಾಪಾರಿನವರು ಟಿವಿಯವರು ಇವರು ಇವತ್ತು ಕೇಳ್ತಾ ಇದ್ದಾರೆ. ನನ್ನ ಮರ್ಯಾದೆ, ನನ್ನ ಬೆಲೆ ಕಳ್ಕೊಂಡು ಇವತ್ತು ಅವರಿಗೆ ಬೆಲೆ ಮರ್ಯಾದೆ ಅವರಿಗೆ ಉಪಯೋಗ ಮಾಡ್ಕೊಂಡು ಕಾಲ ಕಳೀತಾ ಇದ್ದೀನಿ. ಅವ್ರೇನು ಬೇಕೋ ಅವ್ರ ಸಂತೋಷ, ಅವರಿಂದ ಒಂದು ಸಂತೋಷ ನನಗೆ ಬೇಕು ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಇದ್ದಂತೆ ನಮ್ಮನ್ನು ಕಾಪಾಡಬೇಕು ಅಂತ ನಾನು ಕೈ ಮುಗಿತಾ ಇದ್ದೀನಿ ಸರ್. ಕೇಳ್ಕೊಳ್ಳಿ ಕೊಡಿ ಅಂತ ಕೇಳ್ತೇನೆ. ಆಗ್ಬೋದಲ್ಲ. ಮಂಗಳೂರಿನ ಸೆಂಟ್ ಜೋಸೆಫ್ ಮಹಾವಿದ್ಯಾಲಯಕ್ಕೆ ಪರಿಸರ ಸಂಬಂಧಿ ಕಾರ್ಯಕ್ರಮಕ್ಕಾಗಿ ನಾವು ಭೇಟಿ ಕೊಟ್ಟಿದ್ದೇವೆ. ಹಿರಿಯ ಪರಿಸರ ಪ್ರೇಮಿ, ಪರಿಸರವಾದಿ ಅನ್ನೋದಕ್ಕಿಂತ ಪರಿಸರ ಪ್ರೇಮಿ ಮಾಡಿದಂತಹ ಕಾಯಕ ಯೋಗಿ. ಸ್ವತಂತ್ರ ಪೂರ್ವದಲ್ಲೇ ಪರಿಸರ ಅನ್ನುವಂಥ ಕೂಗು ಕೇಳು ಬರೋಕ್ಕಿಂತ ಮೊದಲೇ ತನಗೆ ಮಕ್ಕಳಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ರಸ್ತೆಯ ಬದಿ ಗಿಡಮರಗಳನ್ನ ನೆಟ್ಟವನ್ನ ಪ್ರೀತಿಯಿಂದ ಸಂರಕ್ಷಣೆ ಮಾಡಿ ಜಗತ್ತಿಗೆ ಮಾದರಿಯಾದಂತಹ ಮಹಿಳೆ. ಜಗತ್ತಿನಲ್ಲಿ ಒಂದು ವರದಿ ಕೊಡುತ್ತೆ, ಮಾಧ್ಯಮ ಮಿತ್ರರು ಒಂದು ವರದಿಯನ್ನು ಕೊಡ್ತಾರೆ. ಜಗತ್ತಿನ ಟಾಪ್ 10 ಪರಿಸರವಾದಿಗಳಲ್ಲಿ ಸಾಲುಮರದ ತಿಮ್ಮಕ್ಕ ಟಾಪ್ 6 ಅಂತ. ಇವತ್ತು ಯೂನಿವರ್ಸಿಟಿಗಳಲ್ಲಿ ತಿಮ್ಮಕ್ಕ ಅವರ ವಿಷಯವನ್ನು ಅಧ್ಯಯನಕ್ಕೆ ಇಟ್ಟಿದ್ದಾರೆ. ಬಹಳ ಸಂತೋಷ. ಇವತ್ತು ಮಾಧ್ಯಮದ ತಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ. ತಿಮ್ಮಕ್ಕ ಅವ್ರನ್ನ ಈ ಜಗತ್ತಿಗೆ ಪರಿಚಯ ಮಾಡಿದ್ದು ಮಾಧ್ಯಮ. ತಿಮ್ಮಕ್ಕ ಅವರು ಯಾವತ್ತೂ ಪ್ರಶಸ್ತಿ ಕೊಡಿ ಅಂತ ಕೇಳಲಿಲ್ಲ, ಪುರಸ್ಕಾರ ಕೊಡಿ ಅಂತ ಕೇಳಲಿಲ್ಲ.
ಅಥವಾ ಪ್ರಚಾರವನ್ನು ಬಯಸಿ ಕೆಲಸವನ್ನು ಮಾಡಲಿಲ್ಲ. ತಮ್ಮ ಆತ್ಮ ತೃಪ್ತಿಗಾಗಿ ಕೆಲಸವನ್ನು ಮಾಡಿದಂತಹ ನಮ್ಮ ನಾಡಿನ ಶ್ರೇಷ್ಠ ಮಹಿಳೆ. ಇಂತಹ ಮಹಿಳೆಯ ಸ್ಥಿತಿ ಇವತ್ತು ಬಹಳ ಶೋಚನೀಯ ಸ್ಥಿತಿಯಲ್ಲಿದೆ. ಸರ್ಕಾರ ಕೇವಲ 500 ರೂಪಾಯಿ ವೃದ್ಧಾಪ್ಯ ವೇತನವನ್ನು ಮಾತ್ರ ಕೊಡ್ತಾ ಇದೆ. 60 ವರ್ಷ ದಾಟಿದಂತಹ ಬಡತನ ರೇಖೆಯಿಂದ ಕೆಳಗಿರುವಂತಹ ಎಲ್ರಿಗೂ ಕೊಡುವಂತಹ ಒಂದು ಸೌಲಭ್ಯವನ್ನು ಕೊಟ್ಟಿದೆ ವಿನಃ ಸಾಲು ಮರದ ತಿಮ್ಮಕ್ಕ ಅಂತ ಯಾವುದೇ ವಿಶೇಷವಾಗಿ ಯಾವುದೇ ಸೌಲಭ್ಯವನ್ನು ಕೊಟ್ಟಿಲ್ಲ. ಅವರ ಆರೋಗ್ಯ ತಪ್ಪಿದಂತಹ ಸಂದರ್ಭದಲ್ಲಿ ಆಸ್ಪತ್ರೆಗಳಿಗೆ ಬಂದು ಉಚಿತವಾಗಿ ಪುಕ್ಸಟ್ಟೆ ಪ್ರಚಾರವನ್ನು ಮಾಡೋಗ್ತಾರೆ. ತಿಮ್ಮಕ್ಕ ಅವರಿಗೆ ಯಾವುದೇ ರೀತಿ ಉಪಕಾರ ಮಾಡಿಲ್ಲ. ಆ ಥರ ಏನಾದರೂ ಸರ್ಕಾರ ಮಾಡಿದರೆ ದಯಮಾಡಿ ಜನರಿಗೆ ಹೇಳಿ. ಇವತ್ತು ಪರಿಸರಕ್ಕೆ ಇಷ್ಟೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ತಿಮ್ಮಕ್ಕ ಅವರು. ಪ್ರತಿ ವರ್ಷ ಲಕ್ಷಾಂತರ ವಿದ್ಯಾರ್ಥಿಗಳು ತಿಮ್ಮಕ್ಕ ಅವರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಪರಿಸರ ಸಂರಕ್ಷಣೆಗೆ ತಿಮ್ಮಕ್ಕ ಅವರನ್ನ ಆದರ್ಶವಾಗಿ ಇಟ್ಟುಕೊಂಡು ಪರಿಸರ ಸಂರಕ್ಷಣೆಯನ್ನು ತೊಡಗಿಸ್ಕೊಳ್ತಾ ಇದ್ದಾರೆ. ಇಂಥ ವ್ಯಕ್ತಿನ ಕರ್ನಾಟಕ ಸರ್ಕಾರ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಒಂದು, ಭಾರತ ಸರ್ಕಾರ ಅಂತ ಇವ್ರ ಬಗ್ಗೆ ಯಾರು ಅಂತ ಭಾರತ ಸರ್ಕಾರಕ್ಕೆ ಗೊತ್ತೋ ಇಲ್ವೋ ಗೊತ್ತಿಲ್ಲ. ಮಾತ್ರ ಇವತ್ತು ಪದ್ಮ ಪ್ರಶಸ್ತಿಗಳು 100 ವರ್ಷ ದಾಟಿದೆ. ತಿಮ್ಮಕ್ಕ ಅವರಿಗೆ ಒಂದು ಪದ್ಮ ಪ್ರಶಸ್ತಿಯನ್ನ ಕೊಟ್ಟಿಲ್ಲ. ಯಾರಿಗೆ ಕೊಡುತ್ತೆ ಸರ್ಕಾರ ಪ್ರಶಸ್ತಿಗಳನ್ನ? ಯಾರಿಗೆ ಕೊಡುತ್ತೆ? ನಾವು ಕೇಳಬೇಕು. ಕೇಳೋ ಹಕ್ಕಿದೆ, ನಾವು ಕೇಳಬೇಕು. ಯಾರಿಗೆ ಕೊಡ್ತಾ ಇದೆ ಪ್ರಶಸ್ತಿಗಳನ್ನ? ಅವ್ರ ಹಿಂದೆ ಓದಂಥವ್ರಿಗ, ಲಾಬಿ ಮಾಡೋ ಅಂಥವ್ರಿಗ? ತಿಮ್ಮಕ್ಕ ಅವ್ರು ಯಾವತ್ತೂ ಪ್ರಶಸ್ತಿ ಕೇಳಿಲ್ಲ. ನಾವು ಪ್ರಶಸ್ತಿ ಕೊಡಿ ಅಂತ ಹೇಳ್ತಿಲ್ಲ. ಇಂತಹ ವ್ಯಕ್ತಿಗಳಿಗೆ ಅಂತ ಪ್ರಶಸ್ತಿ ಕೊಟ್ಟಾಗ ಪ್ರಶಸ್ತಿ ಮೌಲ್ಯ ಉಳಿಯುತ್ತೆ ಅಂತ ಹೇಳ್ತಾ ಇದ್ದೇನೆ ನಾನು. ನೀವು ಮಾಧ್ಯಮ ಮಿತ್ರರು ಇದ್ದೀರಾ, ನೀವು ಒಂದು ಪ್ರಶ್ನೆ ಮಾಡಿ. 100 ವರ್ಷ ದಾಟಿರುವಂತಹ ಶತಾಯುಷಿ ತಿಮ್ಮಕ್ಕಂಗೆ ಯಾಕೆ ಪದ್ಮಶ್ರೇಣಿಯ ಪ್ರಶಸ್ತಿಗಳನ್ನ ಕೊಟ್ಟಿಲ್ಲ? ನನ್ನ ಮಾತಲ್ಲಿ ಏನಾದರೂ ತಪ್ಪಿದೆಯಾ? ನೀವು ಯಾರು ನಿಮ್ಮ ಹಿಂದೆ ಇರ್ತಾರೆ, ಯಾರು ರಾಜಕೀಯವಾಗಿ ಸದೃಢವಾಗಿರ್ತಾರೆ, ಯಾರು ಜಾತಿಯಲ್ಲಿ ತುಂಬಾ ಸದೃಢರಿರ್ತಾರೆ, ಅವ್ರಿಗೆ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀರಾ. ಕರ್ನಾಟಕ ಸರ್ಕಾರ ಇವರಿಗೆ ಕರ್ನಾಟಕ ರತ್ನ ಕೊಟ್ಟಿಲ್ಲ. ದಯಮಾಡಿ ತಿಮ್ಮಕ್ಕ ಅವ್ರು ಬದುಕಿದ್ದಾಗ ಏನಾದ್ರು ಮಾಡಿ. ಅವ್ರು ಸತ್ತಾಗ ಬಂದು ಗೋರಿ ಕಟ್ಟಬೇಡಿ. ಅವ್ರು ಬದುಕಿದ್ದಾಗ 1 ಲೋಟ ಗಂಜಿ ಕೊಡಿ. ನಾ ಯಾವಾಗ ಹೇಳೋದಿಷ್ಟೇ, ಅವ್ರು ಸತ್ತೋದಾಗ ಬಂದು ಒಂದು 10 ಕೋಟಿ ಖರ್ಚು ಮಾಡಿ ಅಥವಾ ಒಂದು 20 ಕೋಟಿ ಖರ್ಚು ಮಾಡಿ ಒಂದು ಸ್ಮಾರಕ ನಿರ್ಮಾಣ ಮಾಡ್ತೀವಿ. ಯಾರಿಗೆ ಬೇಕು ಸ್ಮಾರಕ ಹೇಳಿ? ಅವ್ರು ಬದುಕಿದ್ದಾಗ 1 ಲೋಟ ಗಂಜಿ ಕೊಟ್ಟಿಲ್ಲ ಅಂದ್ರೆ ಆ ಸ್ಮಾರಕ ತಗೊಂಡು ನಾವೇನ್ ಮಾಡೋಣ? ಹಾಗಾಗಿ ದಯಮಾಡಿ ನಾವು ಭಾರತ ಸರ್ಕಾರಕ್ಕೆ ಮನವಿ ಮಾಡೋದಿಷ್ಟೇ. ತಿಮ್ಮಕ್ಕ ಅವರ ಸಾಧನೆ ನಿಮಗೆ ತೃಪ್ತಿ ಅನಿಸಿದೆ, ಅವ್ರು ಏನಾದರೂ ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಬದುಕಿದ್ದಾಗ ಯಾವುದೋ ಒಂದು ಪದ್ಮಶ್ರೇಣಿಯ ಒಂದು ಪ್ರಶಸ್ತಿ ಕೂಡ ತಾಣ್ಲಿಕ್ಕೆ ಹೋಗಿರಲ್ವ ತಿಮ್ಮಕ್ಕ ಅವರು? ನಾವು ಕೇಳ್ಬೇಕು ಅದನ್ನ, ತಿಮ್ಮಕ್ಕ ಅವ್ರಿಗೆ ಕೊಡಿ ಅಂತ. ನೀವು ಯಾರಿಗೆ ಕೊಡ್ತೀರಾ ಪ್ರಶಸ್ತಿಗಳನ್ನ? ದಯಮಾಡಿ ತಕ್ಷಣ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಇಬ್ರು ಸಾಲು ಮರದ ತಿಮ್ಮಕ್ಕ ಅವ್ರ ಬಗ್ಗೆ ಜವಾಬ್ದಾರಿಯನ್ನು ವಹಿಸಬೇಕು. ಇವರು ನಮ್ಮ ದೇಶದ ಈ ಜಗತ್ತಿನ ನಿಜವಾದ ಅಂತ ಒಂದು ಸಾಧಕಿ. ಇಂಥವನ್ನ ನಾವು ಗೌರವದಿಂದ ಕಾಣಬೇಕು ಅಂತ ಹೇಳ್ತಾ, ಮಂಗಳೂರಿನ ಕಾಲೇಜಿಗೆ ನಮ್ಮ ಸಂತ ಘೋಷಣೆ ಮಾಡಿದ್ದಾರೆ. ಅದೆಷ್ಟು ಜನಕ್ಕೆ ನೆರಳಾಗುತ್ತೋ ಅದು ಆಮೇಲಿನ ವಿಚಾರ. ಮೊದಲು ತಿಮ್ಮಕ್ಕನಿಗೆ ನೆರಳು ಮಾಡಿ ಅಂತ ಕಳಕಳಿಯ ಮನವಿಯನ್ನ ಮಾಡ್ತಾ ಇದ್ದೇನೆ. ಜೋಸೆಫರ ಮಹಾವಿದ್ಯಾಲಯ ಕರೆಸಿದೆ ಇವತ್ತು ಪರಿಸರ ಸಂಬಂಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಬಹಳಷ್ಟು ಸಂತೋಷ ಆಗ್ತಾ ಇದೆ. ಸಂದರ್ಭದಲ್ಲಿ ಅವರ ಜೀವನದ ಒಂದು ಸಮಗ್ರ ವಿಷಯವನ್ನ ಜನತೆಗೆ ತಿಳಿಯಪಡಿಸಬೇಕು ಎನ್ನುವ ಒಂದು ಉದ್ದೇಶನ ಇಟ್ಕೊಂಡು ಆ ಪುಸ್ತಕನ ಬರೀಬೇಕು ಅಂತ ಹೇಳಿದ್ರು. ಮಕ್ಕಳು ಚಿಕ್ಕ ವಯಸ್ಸಿನ ಮಕ್ಕಳಿಗೆ ಈಗೇನು ಗವರ್ಮೆಂಟು ಮಸ್ತ್ ಆಸ್ಪತ್ರೆ ನಡೆಸಿದ್ದಾರೆ. ಅವಕ್ಕೆ ಇವರು ಜಾಗೃತಿಗಳು ಮೇಸ್ಟ್ರುಗಳಿದ್ದಾರೆ. ಅವರು ಗುಣಿಗಳು ಬಿಟ್ಕೊಂಡಿದ್ದು ಸಸಿಕೊಂಡು ಮಕ್ಕಳ ಕೈ ಕೊಟ್ಟರೆ ಮಕ್ಕಳು ಒಂದೊಂದು ಜೀವನದಲ್ಲಾದರೂ ಗುಣಿ ಒಳಗೆ ಬಿಟ್ಟರೆ ಆ ಸಸಿ ತಗೊಂಬಂದು ಗುಣಿ ಒಳಗೆ ನೆಟ್ಟು ಒಂದೊಂದು ಚೊಮ್ಮು ನೀರು ಇಟ್ಕೊಂಡು ಮರಗಳು ಸಾಕಿ ಮರಗಳು ಇದ್ದಾಗ ಬೆಳ್ಕೊಂಡ್ರೆ ನಿಮಗೂ ಇದ್ದ ಬೆಳೀತದಪ್ಪ. ನಿಮಗೂ ತಂದೆ ತಾಯಿಗಳು ಆಶೀರ್ವಾದಕ್ಕೆ ಬರ್ತೈತೆ. ಈಗ ಸಿಟ್ರು ಗುರುಗಳು ಎಲ್ಲ ನಿಂತ್ಕೊಂಡು ಮಕ್ಕಳಿಗೆ ಬುದ್ಧಿ ಹೇಳ್ದಂಗೆ ಸಸಿಗೂ ಬುದ್ಧಿ ನೆಟ್ಟರೆ ಸಸಿ ಉದ್ದಾಗ ಬೆಳೀತವೆ. ಅವ್ರಿಗೂ ಭಾಗ್ಯ ಬರ್ತೈತೆ. ಅವ್ರ ತಂದೆ ತಾಯಿಗಳಿಗೆ ಆಶೀರ್ವಾದ ಭಾಗ್ಯ ಬರ್ತೈತೆ. ಇಷ್ಟು ನಾನು ಹೇಳ್ಬಲ್ಲೆ. ಮಕ್ಕಳಿಗೆ ಸಸಿ ಹಾಕ್ಸ್ಬೇಕು, ಸಸಿ ಬೆಳಿಬೇಕು, ಸಸಿ ಉದ್ದಾಗ ಹೋಗ್ಬೇಕು. ಮರ ಕಡಿಗೂಡ್ದು ಸಸಿ ಮರಿಗೂಡ್ದು ಅವು ಸಸಿ ಉದ್ದಾಗ ಬೆಳೆಸಿದ್ರೆ ಮಕ್ಕಳಿಗೆಲ್ಲ ಇದ್ದಾಗ ಬೆಳೀತದೆ ಅಂತ ನಾನು ಎಷ್ಟು ಹೇಳ್ತೀನಿ. ಬೆಳೆಸಿದ್ರೆ ಅವರು 1 ನಿಮಿಷ ಉದ್ದಾಗ ಬೆಳೀತೈತಿ. ಅಷ್ಟು ನಾವು ಆಶೀರ್ವಾದ ಹೇಳ್ಬೋದು.